ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಆ ಬೆಟ್ಟ ಈ ಬೆಟ್ಟ ನಡುವೆ ತಾವರೆ ಕೊಳ, ತಾವರೆ ಹೂವ ಕೊಯ್ಯ ಬಂದ ಭೈರವ, ತಾವೊಳ್ಳಿಗೆಂದು ನೆಲೆಗೊಂಡ. ಸಂಜೆ ಮಳೆಗರೆದು ಗಂಗಾಧರ ಕೆರೆ ತುಂಬಿ, ಸಣ್ಣ ಮಲ್ಲಿಗೆ ಜಾಜಿ ಅರಳಿದೋ ಗಂಗಾಧರನ, ಸಂಜೆಯ ಪೂಜೆಗೆ ಹಸನಾದವು ಅಂಥೇಳಿ ಆದಿಚುಂಚನಗಿರಿಯ ಆರಾಧ್ಯ ದೈವ ಶ್ರೀ ಗುರು ಗಂಗಾಧರೇಶ್ವರ ಸ್ವಾಮಿ ಕ್ಷೇತ್ರಪಾಲಕನಾದಂಥ ಭೈರವನಾಥ ಇವರನ್ನು ಕುರಿತು ಬಹಳ ಸುಂದರವಾಗಿ ಒಂದು ಜಾನಪದ ಪದ್ಯವನ್ನು ನಾವು ನೋಡಬಹುದು. ಕರ್ನಾಟಕ ಬಹಳ ವಿಶೇಷವಾದಂತಹ ಪವಿತ್ರ ಕ್ಷೇತ್ರಗಳಿಂದ ತುಂಬಿದಂಥ ಪುಣ್ಯಕ್ಷೇತ್ರ. ನಮ್ಮ ನಾಡಿನ ಪ್ರತೀತ ಪ್ರಬುದ್ಧ ಪ್ರಾತಸ್ಮರಣೀಯ ಕ್ಷೇತ್ರಗಳೊಳಗೆ ಶ್ರೀ ಆದಿಚುಂಚನಗಿರಿ ಕ್ಷೇತ್ರ ಶ್ರದ್ಧೆಯ ಶಿವಕ್ಷೇತ್ರವಾಗಿ ನಿಂತೈತಿ. ಮಾನವತೆಯ ಮಂದಿರ ಅನ್ನೋ ಹಂಗೆ ಪ್ರತೀತವಾಗತೈತಿ. ಸಕ್ಕರೆಯ ನಾಡು ಅಕ್ಕರೆಯ ಬೀಡು, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನೊಳಗೆ ಬರುವಂಥ ಪುಣ್ಯಕ್ಷೇತ್ರನ ಈ ಒಂದು ಆದಿಚುಂಚನಗಿರಿ. ನಿಸರ್ಗ ರಮಣೀಯ ಪರಿಸರದೊಳಗೆ ಕಂಗೊಳಿಸ್ತೈತಿ. ತುಂಗಾ ಕಾವೇರಿಗಳ ನಡುವೆ ವರವೈಷ್ಣವಿ ನದಿಯ ಮೂಡಲ ಕಡೆಯಲ್ಲಿ ಉದ್ದಕ್ಕೂ ಹಬ್ಬಿರುವಂತಹ ಉತ್ತುಂಗಗಿರಿ ಬೆಟ್ಟಗಳು ಇದರ ಸುತ್ತಲೂ ಆವರಿಸಿಕೊಂಡಿದ್ದಾವೆ. ಆ ಗಿರಿಗಳ ಮಧ್ಯದಲ್ಲಿನ ಮುಂಬೆಳಗಾಗಿ ಮೂಡಿ ನಿಂತಹ ಪುಣ್ಯಕ್ಷೇತ್ರನ ಈ ಆದಿಚುಂಚನಗಿರಿ. ಆದಿಚುಂಚನಗಿರಿ ಒಳಗೆ ಸಾಕ್ಷಾತ್ ಪರಮೇಶ್ವರ ತಪಸ್ಸನ್ನು ಮಾಡಿದ್ದ ಅಂತ ಹೇಳ್ತಾರೆ. ಮತ್ತು ಆ ಪರಶಿವನ ಒಂದು ದರ್ಶನ ಭಾಗ್ಯ ಪಡೆದಿದ್ದು ನಾಥ ಸಂಪ್ರದಾಯದ ಮೂಲ ಪುರುಷರಾದಂಥ ಆದಿನಾಥರು ಅಥವಾ ಸಿದ್ಧರು ಅಂತ ಕರೀತಾರೆ. ಅವರನ್ನು ಆದಿಸಿದ್ಧರು ಅಂತ ಹೇಳ್ತಾರೆ. ಮತ್ತು ಆದಿಶಿವ, ಅನಾದಿಶಿವ, ಯೋಗಿಶಿವ, ಶಿವಯೋಗಿಶಿವ, ಶಿವನ ಯೌಗಿಕ ಶ್ರೀ ಶಕ್ತಿಯಿಂದ ಮೈದಾಳಿದ ಮಾರ್ಗನ ನಾಥ ಪರಂಪರೆ, ಸಿದ್ಧಯೋಗಿನಾಥ, ಗೋರಕ್ಷನಾಥ ಈ ಪಂಥದ ಮೂಲ ಪುರುಷರು. ಸ್ವತೋನಾಥ, ಆದಿನಾಥ, ಅಕುಲಿನಾಥ, ಮಾತಂಗನಾಥ, ಮೌನಿನಾಥ, ಮಚ್ಛೇಂದ್ರನಾಥ, ಯಂತ್ರ ಘಟನಾಥ, ಗೋರಕ್ಷನಾಥ ಅಂತ ಹೇಳಿಕಾರ ನವನಾಥರು ಬರ್ತಾರೆ. ಸಾರಂಗನಾಥ, ಅಘೋರನಾಥ ಅಂಥೇಳಿ ಮತ್ತಿಬ್ಬರು, ಒಟ್ಟು 11 ಮಂದಿ ನಾಥ ಸಂಪ್ರದಾಯದ ಮೂಲ ಪುರುಷರಿವರು. ಇಂತಹ ಪುಣ್ಯ ಪುರುಷರಲ್ಲಿ ಈ ಗೋರಕ್ಷನಾಥರು ಸಂಚಾರ ಮಾಡ್ಕೋತ ಆದಿಚುಂಚನಗಿರಿಗೆ ಬಂದಿದ್ದರು. ಅದು 9ನೇ ಒಂದು ಶತಮಾನ ಇರಬಹುದು ಅಂತ ಹೇಳ್ತಾರೆ. ಮತ್ತು ಇನ್ನು ಕೆಲವು ಕಡೆ ತ್ರೈತಾಯುಗದಿಂದನ ಈ ಒಂದು ಕ್ಷೇತ್ರ ನೆಲೆಗೊಂಡೈತಿ. ಸಿದ್ಧಯೋಗಿ ಅನ್ನುವಂಥ
ಆ ಮೂಲ ಪುರುಷ ಪರಮೇಶ್ವರನ ಅನುಗ್ರಹವನ್ನು ಪಡ್ಕೊಂಡ. ಪರಮೇಶ್ವರ ಪಂಚಲಿಂಗಗಳ ರೂಪದಲ್ಲಿ ಗಂಗಾಧರೇಶ್ವರ, ಕತ್ತಲೆ, ಸೋಮೇಶ್ವರ, ಚಂದ್ರಮೌಳೇಶ್ವರ, ಗವಿಸಿದ್ಧೇಶ್ವರ ಮತ್ತು ಮಲ್ಲೇಶ್ವರ ಅಂಥೇಳಿ ಪಂಚರೂಪ ಲಿಂಗಗಳಲ್ಲಿ ಆ ಭಗವಂತ ನೆಲೆಸಿದ. ಕ್ಷೇತ್ರಪಾಲಕನಾಗಿ ಭೈರವೇಶ್ವರ ನೆಲೆ ನಿಂತ. ಕ್ಷೇತ್ರ ದೇವತೆಯಾಗಿ ಕಂಬದಮ್ಮ ನೆಲೆಸಿದಳು ಅಂಥೇಳಿ ಈ ಒಂದು ಆದಿಚುಂಚನಗಿರಿ ಪುಣ್ಯಕ್ಷೇತ್ರದ ವಿಶೇಷವಾದಂಥ ಪೌರಾಣಿಕ ಇತಿಹಾಸಗಳದಾವು. ಚುಂಚ ಮತ್ತು ಕೆಂಚ ಅನ್ನುವಂಥ ಇಬ್ಬರು ರಾಕ್ಷಸರನ್ನು ಸಂಹರಿಸಲಿಕ್ಕೆ ಸ್ವತಃ ಪರಮೇಶ್ವರನ ಇಲ್ಲಿ ಬಂದು ಅವರನ್ನು ಸಂಹರಿಸಿದ. ಚುಂಚ ನೆಲೆಸಿದಂತಹ ಪುಣ್ಯ ಕ್ಷೇತ್ರವಾಗಿದ್ದಕ್ಕೆ ಚುಂಚನಗಿರಿ ಅಂತ ಹೆಸರು ಬಂತು. ಚುಂಚ ಪರಮಾತ್ಮನಿಂದ ಸಂಹರಿಸಲ್ಪಟ್ಟರೂ ಸಹಿತ ಪರಮಾತ್ಮನಿಗೆ ಉಂಟಾಗಿದ್ದಂತಹ ಬ್ರಹ್ಮ ಕಪಾಲದ ಬಾಧೆಯನ್ನು ಒಂದು ನಾಯಿಯ ರೂಪದಿಂದ ಪರಿಹಾರ ಮಾಡಿದ್ದ ಅಂಥೇಳಿ ಮತ್ತೊಂದು ಕಡೆ ಉಲ್ಲೇಖ ಮಾಡ್ತಾರೆ. ಅದಕ್ಕಾಗಿ ಇವತ್ತಿನ ಮಠನೂ ಸಹಿತ ಆ ಭೈರವೇಶ್ವರನ ವಾಹನ ನಾಯಿನೇ ಇರ್ತದೆ. ಅದು ಬೇರೆ ಯಾರೂ ಅಲ್ಲ, ಆ ಚುಂಚನ ಭಕ್ತನಾಗಿ ಬಂದ ಮುಂದಂತ ಇತಿಹಾಸದೊಳಗೆ ಹೇಳ್ತಾರೆ. ಮತ್ತೊಂದು ವಿಷ್ಣುವಿನ ಮೋಹಿನಿಯ ರೂಪಕ್ಕೆ ಮೋಹಿತನಾದಂತಹ ಪರಮೇಶ್ವರನ ಒಂದು ತೇಜಸ್ಸಿನಿಂದ ಹುಟ್ಟಿದಂತಹ ಆ ಪ್ರಕೃತಿಯ ವಿಶಿಷ್ಟವಾದ ಶಕ್ತಿನ ಭೈರವೇಶ್ವರ, ಭೈರವನಾಥ, ಕಾಳಭೈರವ, ಆದಿಭೈರವ ಅಂತ ಕರೀತಾರೆ. ಚುಂಚ ನೆಲೆಸಿದ ಕ್ಷೇತ್ರದಲ್ಲಿ ಪರಮಾತ್ಮ ಸ್ಥಾಪಿತಗೊಂಡ ಚುಂಚನಗಿರಿಯಾಯಿತು. ಆದಿನಾಥರು ಇಲ್ಲಿ ಬಂದು ಪರಮೇಶ್ವರನನ್ನು ಸಾಕ್ಷಾತ್ಕರಿಸಿಕೊಂಡು ನಾಥ ಪೀಠವನ್ನು ಸ್ಥಾಪಿಸಿದರು. ಅದಕ್ಕಾಗಿ ಆದಿಚುಂಚನಗಿರಿ ಅಂತ ಹೇಳ್ತಾರೆ. ಇದಕ್ಕೆ ಹೆಸರು ಬಂತು ಅಂಥೇಳಿ ವಿಶೇಷವಾಗಿ ಇಲ್ಲಿ ಹೇಳ್ತಾರೆ. ಈ ಒಂದು ನಾಥ ಸಂಪ್ರದಾಯದ ಆದಿಚುಂಚನಗಿರಿ ಮಠ ಜಗತ್ಪ್ರಸಿದ್ಧವಾದಂಥದ್ದು. ವಿಶೇಷವಾಗಿ 24/9/1974 ಈ ಮಠದ 71ನೇ ಪೀಠಾಧಿಪತಿಗಳಾಗಿ ತಮ್ಮ ಒಂದು ಸಮಾಜ ಸೇವೆಯ ಕಾರ್ಯವನ್ನು ನಿರ್ವಹಿಸಿದಂತಹ ಶ್ರೀ 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 ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಈ ಒಂದು ಪೀಠದ ಯುಗ ಪುರುಷರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಪೂಜ್ಯರು ಮಾಡಿದಂತಹ ಸಮಾಜ ಸೇವೆಗಳು, ಪೂಜ್ಯರಿಗೆ ಸಮಾಜದ ಉನ್ನತಿಗೆ ಇರುವಂತಹ ಕಳಕಳಿ, ಪೂಜ್ಯರು ಮಾಡಿದಂತಹ ಶೈಕ್ಷಣಿಕ ಒಂದು ಕ್ರಾಂತಿ ನಮ್ಮ ಭಾರತ ದೇಶವನ್ನು ತಲೆ ಎತ್ತಿ ನಿಲ್ಲು ಹಂಗೆ ಮಾಡ್ತೈತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಮಹಾ ಸಂಸ್ಥಾನದೊಳಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ನ, ಆರೋಗ್ಯ ಮತ್ತು ಅಕ್ಷರ ಅರಿವು ನೀಡುವಂತಹ ಮಹತ್ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೋತ ಬಂದರು ಈ ಒಂದು ಪೀಠ ಪರಂಪರೆಯ ಜಗದ್ಗುರುಗಳು. ವಿಶೇಷವಾಗಿ ಶ್ರೀ 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 ಜಗದ್ಗುರು ಬಾಲಗಂಗಾಧರನಾಥ ಮಹಾಪೂಜ್ಯರು ಇವರು ನಡೆದಾಡುವ ದೇವರಾಗಿ ಸಿದ್ಧಸಿಂಹಾಸನ, ಅದಕ್ಕೆ ಜ್ವಾಲಾಪೀಠ ಅಂತಲೂ ಕರೀತಾರೆ, ಅದನ್ನು ಆರೋಹಣ ಮಾಡಿ ಜಗತ್ತಿಗೆ ಪರಶಿವನ ಅವತಾರ ಅಂತ ಹೇಳ್ಕಾರ ತೋರಿಸಿಕೊಟ್ಟಂಥ ಪುಣ್ಯಾತ್ಮರು ಈ ಪೂಜ್ಯರು. ಮತ್ತು ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ
ಹಲವಾರು ಕ್ಷೇತ್ರದೊಳಗೆ ಅಭಿವೃದ್ಧಿಯನ್ನು ಮಾಡಿಸಿದರು. ಪ್ರತಿ ವರ್ಷ ಕನಿಷ್ಠ 1.5 ಲಕ್ಷ ವಿದ್ಯಾರ್ಥಿಗಳು ಈ ಒಂದು ಆದಿಚುಂಚನಗಿರಿ ಮಹಾಸಂಸ್ಥಾನದ ವತಿಯಿಂದ ನಡೆಯುವಂಥ ವಿದ್ಯಾಸಂಸ್ಥೆಗಳಿಂದ ತಮ್ಮ ಜೀವನವನ್ನು ನಿರೂಪಿಸ್ಕೊಳ್ಳಿಕ್ಕೆ ಹೊರಬೀಳ್ತಾರಂದರೆ ಎಂಥ ಒಂದು ಶ್ರೇಷ್ಠವಾದಂಥ ಒಂದು ಸಂಸ್ಥಾನ ಇರಬಹುದು ಅಂತ. 1996 ಅವಾಗಿನ ಕಾಲಕ್ಕೆ 10 ಕೋಟಿ ರೂಪಾಯಿ ಖರ್ಚು ಮಾಡಿ ಪೂಜ್ಯರು ಭೈರವೇಶ್ವರನ ಸುಂದರವಾದಂಥ ಮಂದಿರವನ್ನು ರಚಿಸಿದರು. ಅದಲ್ಲದೆ ವನ ಸಂವರ್ಧನ ಟ್ರಸ್ಟ್ ಅಂತ ಹೇಳ್ಯಾರ ಸ್ಥಾಪನೆ ಮಾಡಿ 5 ಕೋಟಿ ಗಿಡಗಳನ್ನು ನೆಟ್ಟಂಥ ಪುಣ್ಯಾತ್ಮರು ಈ ಪರಮಪೂಜ್ಯ ಜಗದ್ಗುರುಗಳು. ತಮಿಳುನಾಡಿನೊಳಗೆ ಸುನಾಮಿ ಬಂದಾಗ, ಕಲಬುರಗಿ ಒಳಗೆ ನೆರೆ ಹಾವಳಿ ಬಂದಾಗ, ಶಿವಮೊಗ್ಗದೊಳಗೆ ಕಾಡ್ಗಿಚ್ಚು ಹಬ್ಬಿದಾಗ, ಉತ್ತರ ಕರ್ನಾಟಕದ ಜನತೆ ನೆರೆ ಹಾವಳಿಯಿಂದ ತತ್ತರಿಸಿದಾಗ ಅಲ್ಲಿ ಮುಂದೆ ಬಂದು ಸಹಾಯ ಮಾಡಿದಂಥ ಪುಣ್ಯಾತ್ಮರಲ್ಲಿ ಈ ಆದಿಚುಂಚನಗಿರಿಯ ಜಗದ್ಗುರುಗಳು ಅಗ್ರಗಣ್ಯರು ಅಂದರೆ ತಪ್ಪಾಗಲಿಕ್ಕಿಲ್ಲ. ರಾಷ್ಟ್ರಕವಿಗಳಾದಂಥ ಕುವೆಂಪು ಅವರು ಪೂಜ್ಯ ಶ್ರೀಗಳನ್ನು ಕುರಿತು ಒಂದು ಮಾತು ಹೇಳ್ತಾರೆ. ಏನಂದ್ರೆ, ನಾನು ಹೇಳಿದ ಮನುಜ ಮತ ವಿಶ್ವಪಥ ಭ್ರಾತೃತ್ವ ಸೇವೆಯ ಮನೋಭಾವದ ಶ್ರೀಗಳ ಕಾರ್ಯದಲ್ಲಿ ಕಂಡು ಅತೀವ ಸಂತಸಪಟ್ಟಿದ್ದೇನೆ ಅಂತ ಹೇಳ್ತಾರೆ. ಸಮಾನತೆಯ ಸಂತ ಅಂತ ಹೇಳ್ತಾರೆ ರಾಷ್ಟ್ರಕವಿ ಕುವೆಂಪು ಅವರು ಪೂಜ್ಯ ಜಗದ್ಗುರುಗಳನ್ನು ಕೊಂಡಾಡಿದರು ನೋಡ್ರಿ. ಕರ್ನಾಟಕ ಸಂವರ್ಧನ ಟ್ರಸ್ಟ್ ಮೂಲಕ ನಾಡಿನೊಳಗೆ ಲಕ್ಷಾಂತರ ಗಿಡ ಮರಗಳನ್ನು ಹಚ್ಚಿ ಭೂಮಿಗೆ ಹಸಿರು ಹೊದಿಕೆಯನ್ನು ಹಚ್ಚಿದಂಥ ಪುಣ್ಯಾತ್ಮರು ನೋಡ್ರಿ. ಮತ್ತು ಇಂತಹ ಪರಮ ಪೂಜ್ಯರು ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿಗೆ ಪಾತ್ರರಾಗಿದ್ದರು. ಅವರ ಒಂದು ಕ್ರಿಯಾಶೀಲತೆ, ಅವರ ಒಂದು ತಾಯಿಯ ಹೃದಯ ಎಲ್ಲೂ ನೋಡೋಕ್ಕೆ ಸಿಗೋದಿಲ್ಲ. ನಮ್ಮದು ಎಷ್ಟು ಭಾಗ್ಯ ಅಂತಂದ್ರೆ, ನಮ್ಮ ಅಜ್ಜಿ ಬಸಲಿಂಗಮ್ಮ ಸಾನಿಕೊಪ್ಪ ಅವರಿದ್ದಾಗ ಪೂಜ್ಯ ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ನಮ್ಮ ಮನೆಗೆ 2 ಸಾರಿ ಬಂದರು ನೋಡ್ರಿ. 1997 ನಮ್ಮ ಅಜ್ಜಿಯವರಿದ್ದಾಗನ. ಮುಂದೆ ಬಸಲಿಂಗಮ್ಮ ಸಾನಿಕೊಪ್ಪ ಅವರು ದೇಹ ಬಿಟ್ಟ ನಂತರನೂ ಸಹಿತ ಮತ್ತೆ 2 ಸಾರಿ, ಒಟ್ಟು 4 ಸಾರಿ ನಮ್ಮ ಮನೆಗೆ ತಮ್ಮ ಪಾದವನ್ನು ಬೆಳೆಸಿದರು ಪೂಜ್ಯರು. ಅವರು ಬಂದಾಗ ಒಂದು ಮಾತು ನೆನಪಿನಿಂದ ನನಗೆ ಕೇಳ್ತಿದ್ರು, ನಿಮ್ಮ ಮನೆಯೊಳಗೆ ನಿಮ್ಮ ಅಜ್ಜಿಯವರಿಗೆ ಸಿದ್ಧಾರೂಢಪ್ಪಗಳು ಕೊಟ್ಟಂಥ ರುದ್ರಾಕ್ಷಿ ಸರವನ್ನು ತೋರಿಸಪ್ಪ ಅಂತ ಹೇಳ್ಕಾರ. ಅದನ್ನು ತಮ್ಮ ಕೈ ಒಳಗೆ ಹಿಡ್ಕೊಂಡು ಧ್ಯಾನ ಮಾಡಿದಂಥ ಒಂದು ಪ್ರಸಂಗವನ್ನು ನೆನೆಸಿದ್ರೆ ಮೈ ರೋಮಾಂಚನ ಅನಿಸ್ತೈತಿ. ಅಂತಹ ಸರಳತೆಯ ಸಾಕಾರ ಪರಮೇಶ್ವರನ ರೂಪನ ಈ ಆದಿಚುಂಚನಗಿರಿ ಪುಣ್ಯಕ್ಷೇತ್ರದ ಪೀಠಾಧಿಪತಿಗಳು, 71ನೇ ಪೀಠಾಧಿಪತಿಗಳಾಗಿದ್ದಂಥ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಜನವರಿ 13, 2013 ಪೂಜ್ಯರು ಆ ಪರಮಾತ್ಮನಲ್ಲಿ ಒಂದಾಗಿದ್ದಾರೆ. ಆದ್ರೂ ಸಹಿತ ಅದೇ ಪೂಜ್ಯರು ಈಗ ಆ ಒಂದು ಪೀಠದ ಅಧಿಪತಿಗಳಾದಂಥ ಪರಮ ಪೂಜ್ಯ ಶ್ರೀ 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 ಜಗದ್ಗುರು ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ರೂಪದೊಳಗೆ ಇವತ್ತೂ ಸಹಿತ ತಮ್ಮ ಕಾರ್ಯವನ್ನು ಅವರು ಮುಂದುವರಿಸಿದ್ದಾರೆ. ಗುರುಗಳು ಹಾಕಿಕೊಟ್ಟಂತಹ ಸನ್ಮಾರ್ಗದೊಳಗೆ ಸಮಾಜದ ಕಲ್ಯಾಣವನ್ನು ಮಾಡಲಿಕ್ಕೆ ಹೆಣಗಾಕತ್ತಾರೆ. ಪೂಜ್ಯ ಬಾಲಗಂಗಾಧರನಾಥ ಅಪ್ಪಾಜಿಯವರು ಒಂದು ಮಾತು ಹೇಳ್ತಿದ್ರು. ಏನಂತಂದ್ರೆ,
ಕೇವಲ ಭೈರವೇಶ್ವರನ ಭಕ್ತರಿಗೆ ಮಾತ್ರ ಸೀಮಿತವಾಗಿದ್ದಂಥ ಈ ಆದಿಚುಂಚನಗಿರಿಯನ್ನು ವಿಶ್ವದ ಭಕ್ತರಿಗೆ ಬರುವ ಹಂಗೆ ಅವಕಾಶ ಮಾಡಿಕೊಟ್ಟಂಥ ಪುಣ್ಯಾತ್ಮರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಪೂಜ್ಯರನ್ನು ಪಡೆದಂಥ ನಾವು ಪುಣ್ಯಾತ್ಮರು ಸಮಾಜ ಸೇವೆಯನ್ನು ಮಾಡ್ಕೋತ ಧರ್ಮ ಕಾರ್ಯವನ್ನು ಮಾಡ್ಕೋತ ನಮ್ಮಂಥ ಪಾಮರರಿಗೆ ದಾರಿದೀಪವಾಗಿದ್ದಾರಲ್ಲ, ಅವರ ರೂಪದೊಳಗನ ನಾವು ನಮ್ಮ ಆರಾಧ್ಯ ದೇವರುಗಳನ್ನು ನಮ್ಮ ಆರಾಧ್ಯ ಗುರುಗಳನ್ನು ಕಾಣಬೇಕು. ಒಬ್ಬಕ್ಕಿಗೆ ಮಕ್ಕಳಾಗಿರೋದಿಲ್ಲ, ಬಂಜಿರ್ತಾಳ. ಮಚ್ಛೇಂದ್ರನಾಥರು ಆಕೆ ಮನೆಗೆ ಭಿಕ್ಷಕ್ಕೆ ಹೊಕ್ಕಾರ. ಆ ತಾಯಿ ಭಿಕ್ಷಾ ನೀಡಕ್ಕೆ ಬಂದಾಗ ಬಂಜಿಯ ಕಡೆಯಿಂದ ನಾ ಭಿಕ್ಷಾ ಬೇಡೋದಿಲ್ಲ ತೊಗೊಳ್ಳೋದಿಲ್ಲ ಅಂತಾರವ್ರು. ಆವಾಗ ನನಗೆ ಮಕ್ಕಳಾಗೋ ಹಂಗೆ ನೀವು ಆಶೀರ್ವದಿಸಬೇಕು ಅಂತ ಆಕೆ ಅವರಿಗೆ ಕಾಲಿಗೆ ಬೀಳ್ತಾಳೆ. ಆವಾಗ ತಮ್ಮ ಜೋಳಿಯೊಳಗಿಂದ ಒಂದಿಷ್ಟು ವಿಭೂತಿ ಕೊಡ್ತಾರೆ. ಇದನ್ನು ಸ್ವೀಕಾರ ಮಾಡು, ನಿನಗೆ ಒಬ್ಬ ಗಂಡ ಮಗ ಹುಟ್ಟುತ್ತಾನೆ. ಆ ಗಂಡು ಮಗನ 12 ವರ್ಷ ಆದ ನಂತರ ಅವನನ್ನು ಕರ್ಕೊಂಡು ಹೋಗಿ ನನ್ನ ಶಿಷ್ಯನನ್ನಾಗಿ ಮಾಡ್ಕೋತೀನಿ ಅಂತ ಹೇಳಿರ್ತಾರವ್ರು. ಆವಾಗ ಹೆಣ್ಮಗಳು ಆ ಪ್ರಸಾದವನ್ನು ಸುಮ್ಮನೆ ತಗೊಳ್ಳಾರ್ದ ಸಂಶಯಪಟ್ಟು ಅದನ್ನು ತಿಪ್ಪಿ ಒಳಗೆ ಒಗೆದಿರ್ತಾಳೆ. ಸಗಣಿ ಚೆಲ್ಲುವಂಥ ತಿಪ್ಪಿ ಒಳಗೆ ಏನು ಮಾಡಿಬಿಡ್ತಾಳೆ ಅಂತಂದ್ರೆ ಅದನ್ನು ಚೆಲ್ಲಿಬಿಡ್ತಾಳಾಕಿ. ಆವಾಗ 12 ವರ್ಷದ ನಂತರ ಮತ್ತು ಆ ಮಚ್ಛಿದ್ರನಾಥರು ಬರ್ತಾರೆ ನೋಡ್ರಿ. ಆವಾಗ ಆಕೆ ಮೈ ನಡಗಕ್ಕೆ ಚಾಲು ಮಾಡ್ತೈತಿ. ಆವಾಗ ಗೊತ್ತಾಕೈತೆ ಅವರಿಗೆ, ನಾ ಕೊಟ್ಟಂಥ ಪವಿತ್ರವಾದ ಭಸ್ಮವನ್ನು ಚೆಲ್ಲಿದಾಳಕ್ಕೆ ಅಂತ. ಎಲ್ಲಿ ಚೆಲ್ಲಿದಿ ಅಂತ ಕೇಳ್ತಾರೆ. 12 ವರ್ಷದ ಹಿಂದೆ ಸಗಣಿ ಮಗು ತಿಪ್ಪಿ ಒಳಗೆ ಚೆಲ್ಲಿದ್ದನ್ನು ತೋರಿಸ್ತಾಳ. ಆವಾಗ ಆ ಸಗಣಿ ತಿಪ್ಪಿ ಹಂತಕ್ಕೆ ಹೋಗಿ ಮ್ಯಾಲಿನ ಜೈ ಅಲಕ್ ನಿರಂಜನ ಅಂತ ಹೇಳ್ತಾರೆ, ಸಗಣಿ ತೆಗಿತಿರ್ತಾರೆ. ತೆಗೆದು ಕೂಡಲೇ ಒಳಗೆ 12 ವರ್ಷದ ಬಾಲಕರಾಗಿ ಗೋರಕ್ಷನಾಥರು ಅವರಿಗೆ ಸಿಗ್ತಾರೆ. ಅಂತಹ ಗೋರಕ್ಷನಾಥರು ಬಂದು ಈ ಪೀಠದೊಳಗೆ ನೆಲೆಸಿದ್ರು ಒಂದಾನೊಂದು ಕಾಲದೊಳಗಂದ್ರೆ ಈ ಒಂದು ಪುಣ್ಯಕ್ಷೇತ್ರವಾದಂಥ ಆದಿಚುಂಚನಗಿರಿ ಎಷ್ಟೊಂದು ಶಕ್ತಿಯುತವಿರಬಹುದು. ಕಂಬದಮ್ಮನನ್ನು ನಾವೆಲ್ಲರೂ ಸಹಿತ ಸ್ಮರಿಸೋಣ. ಆದಿ ಭೈರವನನ್ನು, ಆದಿ ಗಂಗಾಧರೇಶ್ವರರನ್ನು, ಆದಿನಾಥರನ್ನು ಸ್ಮರಣೆ ಮಾಡಿ ನಮ್ಮ ಜನ್ಮವನ್ನು ಪಾವನ ಮಾಡಿಕೊಳ್ಳೋದು. ಇದು ಈ ಒಂದು ಶ್ರಾವಣ ಮಾಸ 18ನೆಯ ದಿವಸ. ಇವತ್ತು ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂಥ ಸುಂದರವಾದಂಥ ಸಿದ್ಧಾರೂಢ ಅಪ್ಪನವರ ಕುರಿತಾದಂಥ ಒಂದು ಪುಸ್ತಕವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಬಹಳ ಸುಂದರವಾಗಿ ಬರೆದರು. ಇದರೊಳಗೆ ಇವತ್ತು 32ನೆಯ ಭಾಗ. ಇದರೊಳಗೆ ಮತ್ತೆ ಮುಂದುವರೆಸ್ತಾರವರು. ಏನಂತಂದ್ರೆ MK ಹುಬ್ಬಳ್ಳಿಯ ಸಾತ್ವೀರಮ್ಮ ಸಿದ್ಧಾರೂಢರ ಭಕ್ತಳು ಹೆಂಗಾದ್ಲು, ಹಿರೇಬಾಗೇವಾಡಿಯ ವೀರಸಂಗಮ್ಮ ಅಂಗಡಿ ಸಿದ್ಧಾರೂಢರ ಪ್ರೀತಿಗೆ ಪಾತ್ರಳಾಗಿ ಹೆಂಗೆ ಸಿದ್ಧಾರೂಢರಲ್ಲಿ ಲೀನರಾದಳಂತ ಹೇಳ್ತಾರೆ. ಇವತ್ತು ಹೇಳ್ತಾರೆ ಏನಂತಂದ್ರೆ ಸಾತ್ವೀರಮ್ಮ ಇಂಡಿಶೆಟ್ಟಿ ಇವಳ ಮೊಮ್ಮಗಳು, ಇರಸಂಗಮ್ಮ ಅಂಗಡಿ ಇವಳ ಮಗಳು, ಬಸಲಿಂಗಮ್ಮ ಸಾನಿಕೊಪ್ಪ ಯಾವ ರೀತಿಯಾಗಿ ಸಿದ್ಧಾರೂಢ ಅಪ್ಪನ ಒಂದು ಪ್ರೀತಿಗೆ ಪಾತ್ರರಾಗಿದ್ದರು ಅಂತ ಹೇಳ್ತಾರೆ. ಬಸಲಿಂಗಮ್ಮ ಸಾನಿಕೊಪ್ಪ ಹಾಗೂ ಗುರಪ್ಪ ಇವರು ವೀರಸಂಗಮಳಿಗೆ ಸಿದ್ಧಾರೂಢರ ಆಶೀರ್ವಾದದಿಂದ ಜನಿಸಿದರು. ಮಾತೋಶ್ರೀ ಬಸಲಿಂಗಮ್ಮನನ್ನು ಇಟಗಿಯ ಗ್ರಾಮದ ಸಾನಿಕೊಪ್ಪ ಅವರ ಮನೆಗೆ ಕೊಟ್ಟರು. 12ನೆಯ ವರ್ಷಕ್ಕೆ ಲಗ್ನವಾಯಿತು. ದುರ್ದೈವ ಅವಳ ಪತಿ 2 ವರ್ಷಗಳಲ್ಲಿ ತೀರಿದ. ಆ ತಾಯಿ ತನ್ನ 105 ವರ್ಷ ಆಯುಷ್ಸಿನ ಶೇಷ ಆಯುಷ್ಯವನ್ನು ಸದ್ಗುರು ಸಿದ್ಧಾರೂಢರ ಧ್ಯಾನದಲ್ಲಿಯೇ ಕಳೆದಳು.
ಅವಳಿಗೆ ಸಿದ್ಧಾರೂಢರೇ ಅನ್ನ ನೀರು ಪ್ರಾಣ ಆಗಿದ್ದರು. ಸಿದ್ಧಾರೂಢರು ದೇಹವಿಟ್ಟ ಮೇಲೆಯೂ ಬಸಲಿಂಗಮ್ಮನನ್ನು ಒಂದು ದುರ್ಭರ ಮೋಟಾರ್ ಅಪಘಾತದಲ್ಲಿ ರಕ್ಷಿಸಿದ ಪ್ರಸಂಗ ಬಲು ಮನೋಹರ ಅಂಥೇಳಿಕಾರ. ಇಲ್ಲಿ ಬಸಲಿಂಗಮ್ಮ ಸಾನಿಕೊಪ್ಪ ಅವರಿಗೆ ಸಿದ್ಧಾರೂಢರ ಆಶೀರ್ವಾದ ಹೆಂಗಿತ್ತು ಅಂಥೇಳಿ ಲೇಖಕರು ಹೇಳ್ಕೋತ ಬರ್ತಾರೆ. ಬಸಲಿಂಗಮ್ಮ ಸಾನಿಕೊಪ್ಪ ಅವರು ಭಾಳ ಸಣ್ಣವರಿದ್ದಾಗನ ಗಂಡನನ್ನು ಕಳ್ಕೊಳ್ತಾರೆ. ಆವಾಗ 14 ವರ್ಷ ಬರೀ ಅವರಿಗೆ. ಅವರನ್ನು ಸಿದ್ಧಾರೂಢರಂತೆ ಕರ್ಕೊಂಡು ಹೋಗ್ತಾರ. ಅವರ ತಾಯಿ ಇರಸಂಗಮ್ಮ ಮತ್ತು ಅಜ್ಜಿ ಸಾತ್ವೀರಮ್ಮ. ಸಿದ್ಧಾರೂಢಪ್ಪನವರು ಆ ಬಸಲಿಂಗಮ್ಮಳಿಗೆ ಉಪದೇಶವನ್ನು ಕೊಟ್ಟುಬಿಡ್ತಾರೆ. ಸಿದ್ಧಾರೂಢಪ್ಪನವರು ಮಾಡಿದಂಥ ಉಪದೇಶದ ಮಂತ್ರಣ ಬೇರೆ ಇತ್ತು. 14 ವರ್ಷದ ಬಸಲಿಂಗಮ್ಮ ತಿಳ್ಕೊಂಡಂಥ ಒಂದು ಮಂತ್ರಣ ಬೇರೆಯಾಗಿತ್ತು. ತಿಳಿದಂಗೆ ಜಪ ಮಾಡ್ತಿದ್ಲಕ್ಕಿ. ಮುಂದೆ 4 ವರ್ಷ ಹೋತ್ರಿ 18 ವರ್ಷದಕ್ಕೆ ಆದಳು ಬಸಲಿಂಗಮ್ಮ. ಈಗೇನು ಸಿದ್ಧಾರೂಢ ಸ್ವಾಮಿ ಮಠದ ಮೆಟ್ಲ ಹತ್ತಿ ಹೋದ ಕೂಡಲೇ ಸಮಾಧಿ ಮಂದಿರದೊಳಗೆ ನಂದಾದೀಪ ಐತಿ, ಅಲ್ಲಿ ಕುಂತ ಭಕ್ತರಿಗೆ ಉಪದೇಶ ಕೊಡಕತ್ತಿದ್ರಂಥ ಸಿದ್ಧಾರೂಢರು. ಬಸಲಿಂಗಮ್ಮನವರು ಅಲ್ಲೇ ಕುಂತಿದ್ರ ತೆಳಗೆ, ಏ ಬಸಲಿಂಗವ್ವ ಬಾ ಇಲ್ಲಿ ಅಂತ ಕರೆದ್ರಂಥ ಸಿದ್ಧಾರೂಢರು. ಆ ಬಸಲಿಂಗಮ್ಮನವರ ಕುತ್ತಿಗೆ ಕೈ ಹಾಕಿದ್ರಂತ ನೋಡ್ರಿ. ತೆಳಗೆ ಕುಂತು ಅಷ್ಟು ಎತ್ತರದ್ದು ಸಿದ್ಧಾರೂಢಪ್ಪ ಅಜಾನಬಾಹು ಅಂತ ಕರಿತಿದ್ರು. ನೀನು ಸಣ್ಣಕ್ಕಿದ್ದೀವ, ನಾ ಹೇಳಿದ್ದ ಮಂತ್ರನ ಬೇರೆ, ನೀ ಜಪ ಮಾಡತ್ತಿದ್ದ ಮಂತ್ರನ ಬೇರೆ, ಹಂಗೆ ಮಾಡಬಾರ್ದು, ಹಿಂಗೆ ಮಾಡು ಅಂಥೇಳಿ ತಿಳಿಸಿ ಹೇಳಿದ್ರು ಅಂತ ನಿಮಗೆ ಎಷ್ಟು ಸಾರಿ ನಾ ಹೇಳಿದ್ದೇನೆಂದ್ರೆ, ಮನಸ್ಸಿನೊಳಗೆ ಜಪ ಮಾಡಾಕತ್ತಿದ್ದ ಸಹಿತ ಸಿದ್ಧಾರೂಢಪ್ಪನವರಿಗೆ ಗೊತ್ತಾಗತ್ತಿತ್ತು ಅಂತ. ಹಿಂಗೆ ಬಸಲಿಂಗಮ್ಮನವರು ಸಿದ್ಧಾರೂಢರನ್ನ ತನ್ನ ಸರ್ವಸ್ವ ಅಂಥೇಳಿ ತಿಳ್ಕೊಂಡು ಭಾಳ ಸೇವಾ ಮಾಡಿದ್ರು. ಅವ್ರದ್ದು ಸಿದ್ಧಾರೂಢರಂತೆ ಉಳಿತಿದ್ರು ಅಲ್ಲಿ 15 ದಿವಸ ಗಂಟ್ಲೆ ಅವರು. ಮತ್ತು ಮುಂದೆ ಏನಾಯಿತು ಅಂತಂದ್ರೆ, ಸಿದ್ಧಾರೂಢ ಅಪ್ಪುಗಳು ದೇಹ ಬಿಟ್ಟಿದ್ದ ಸುದ್ದಿ ಗೊತ್ತಾಯಿತು. 21/8/1929 ಬಸಲಿಂಗಮ್ಮನವರು ಇಟ್ಟಿಗೆ ಒಳಗಿದ್ರಂತ. ಆವಾಗಿನ ಕಾಲಕ್ಕೆ ಗಾಡಿಗಳದ ಸಂಚಾರ ಭಾಳ ಕಡಿಮೆ. ಆವಾಗ ಇಟಗಿ ರೋಡ್ ಅಂತ ಹೇಳ್ಯಾರ, ಒಂದು 5 ಕಿಲೋಮೀಟರು ಅಲ್ಲಿ ನಡ್ಕೋತ ಹಂಗೆ ಓಡ್ಕೋತನ ಬಂದುಬಿಟ್ರಂತ. ಓಡ್ಕೋತನ ಬಂದಾರ. ಮುಂದೆ ಹೆಂಗೆಂಗೋ ಮಾಡಿ ಆ ಗಾಡಿ ಈ ಗಾಡಿ ಹಿಡ್ದು ಹೋಗ್ಬೇಕಂಥೇಳಿ ಅವರ ಪ್ರಯತ್ನ ಪಟ್ಟರು ಸಹಿತ ಯಾವ ಗಾಡಿನೂ ಸಿಗಲಿಲ್ಲಂಥವ್ರಿಗೆ. ಸಿದ್ಧಾರೂಢಪ್ಪ, ನಿನ್ನ ಒಂದು ಮಠಕ್ಕೆ ಬರಬೇಕಾಗೈತಿ ಸದ್ಗುರುನಾಥ, ನೀನೇ ನನ್ನಲ್ಲಿ ಕರ್ಕೊಳ್ಬೇಕು ಅಂತ ಹೇಳಿದಾಗ, ಆವಾಗಿನ ಕಾಲಕ್ಕೆ ಚಕ್ಕಡಿ ತೊಗೊಂಡು ಬಂದಿದ್ರಂತ ನೋಡ್ರಿ ಯಾರೋ ಒಬ್ಬರು. ಆ ಚಕ್ಕಡಿ ಒಳಗೆ ಹತ್ತಿಸ್ಕೊಂಡು ಬಂದಿದ್ರಂತ ನೋಡ್ರಿ. ಒಂದು ದಿವಸ ಪೂರ್ಣ 24 ತಾಸು ನಡೆದಿತ್ತಂಥ ಚಕ್ಕಡಿ. ಸಿದ್ಧಾರೂಢರ ಮಠದ ಮುಂದೆ ಬಂದು ನಿಂತಂತ. ಬಸಲಿಂಗಮ್ಮ ಹಂಗೆ ಅಳ್ಕೋತನ ಅಪ್ಪವ್ರನ್ನ ಕುಂಡ್ರಿಸಿದ ಜಾಗಕ್ಕೆ ಹೋದ್ಲಂತ. ಅವ್ರ ದರ್ಶನ ಮಾಡ್ಕೋತ ಮತ್ತಲ್ಲಿ ಅವ್ರ ಮಂದಿ ಎಲ್ಲರೂ ಕೂಡಿದ್ರು. ಹೊಳ್ಳಿ ನನ್ನನ್ನು ಯಾರೋ ಕರ್ಕೊಂಡು ಬಂದ್ರಲ್ಲ ಅಂಥೇಳಿ ನೋಡೋ ಮಟ್ಟ ಅಂದರೆ ಆಕಿನ ಕರ್ಕೊಂಡು ಬಂದಂಥ ಚಕ್ಕಡಿ ಅಲ್ಲಿ ಇದ್ದಿದ್ದಿಲ್ಲ ಅಂತ ಹೇಳ್ತಿದ್ಲು ಬಸಲಿಂಗಮ್ಮ. ಇಂಥ ಒಂದು ಸಿದ್ಧಾರೂಢ ಅಪ್ಪನ ಒಂದು ಮಹಿಮಾ ಇರಬಹುದು. ನಂಬಿದಂಥ ಭಕ್ತರನ್ನು ಎಷ್ಟು ಪರಿಪರಿಯಾಗಿ ಕಾಪಾಡ್ತಿದ್ರು ಸಿದ್ಧಾರೂಢರು ಅಂಥೇಳಿ ಇಲ್ಲಿ ಗೊತ್ತಾಗ್ತೈತಿ. ಇಲ್ಲಿ ಮತ್ತೊಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೋ ಲೇಖಕರು. ಏನಂತಂದರೆ, ಒಂದು ಸಾರಿ ಅವರು ಬೆಳಗಾವಿಯಿಂದ MK ಹುಬ್ಬಳ್ಳಿಗೆ ಹೋಗೋ ಸಮಯದೊಳಗೆ ಒಂದು ಬಸ್ನೊಳಗೆ ಬರಾಕತ್ತಿದ್ರು. ಆ ಬೆಳಗಾವಿ ಹತ್ತಿರ ಇರುವಂಥ ಹಿರೇಬಾಗೇವಾಡಿ ಹತ್ತಿರ ಇರುವಂಥ ಕಣಿವೆ ಏರು, ಅಲ್ಲಿ ಬಸ್ ಪಲ್ಟಿ ಆಯಿತು. ಆವಾಗ ಬಸಲಿಂಗಮ್ಮನವ್ರ ಮೇಲೆ ಕಬ್ಬಿಣದ ಕುರ್ಚಿ ಕುತ್ತಿಗೆ ಮೇಲೆ ಬಿತ್ತು ಸಿದ್ಧಾರೂಢ ಅಂತ ಕೂಗಿದ್ರಂತ. ಅಷ್ಟು ಕೂಗಿದ್ದಷ್ಟ ಗೊತ್ತು. ಹೊಳ್ಳೆ ಮಂದಿಯವ್ರನ್ನ ಹೊರಗೆ ತೊಗೊಂಬಂದು ನೀರು ಗೊಜ್ಜಿದಾಗ ಎಚ್ಚರ. ಒಂದಿಷ್ಟು ಕುತ್ತಿಗೆದು ಏನೂ ನೋವಾಗಿರಕ್ಕಿಲ್ಲ.
ನಮ್ಮಪ್ಪ ನನ್ನ ಕಾಪಾಡಿದಲ್ಲ ಅಂಥೇಳಿ ಅವರು ಏನು ಮಾಡ್ತಾರಂತಂದ್ರೆ ಸಂತೋಷಪಟ್ಟು ಮರನೇ ದಿನ ಹುಬ್ಬಳ್ಳಿಗೆ ಹೋಗಿಬಿಡ್ತಾರೆ. ಆವಾಗ ಸಿದ್ಧಾರೂಢಪ್ಪನಂತಕ್ಕೆ ಹೋಗ್ತಾರೆ. ಸಿದ್ಧಾರೂಢಪ್ಪವ್ರಿಗೆ ಗೋನ್ ಬಾತಿತ್ತಂತ ಹೊಳ್ಯಾಡಕ್ಕೆ ಬರವಲ್ತಾಗಿತ್ತಂತ. ಯಪ್ಪ ನಿಮಗೆ ಯಾಕೆ ಗೋನ್ ನೋವಾಗಿತ್ತು ರೀ ಅಂತ ಬಸಲಿಂಗಮ್ಮನವ್ರು ಕೇಳ್ತಾರೆ. ಆವಾಗ ಇಲ್ವಾ, ನಿನ್ನೆ ನಿನಗೆ ಗಾಡಿ ಪಲ್ಟಿ ಆದಾಗ ನನ್ನ ಹೆಸರು ಕೂಗಿದಲ್ಲ, ನಿನ್ನ ಮೇಲೆ ಬಿದ್ದಂತಹ ಕುರ್ಚಿಯ ಭಾರ ನಾ ಹಿಡ್ಕೊಂಡಿ ಅಂತ ಸಿದ್ಧಾರೂಢಪ್ಪಗಳು ಹೇಳಿದ್ರಂತೆ. ಇಂಥ ಒಂದು ಶಕ್ತಿ ಅಗಾಧವಾದದ್ದು. ಹಿಂಗೆ ಅನೇಕ ಲೀಲೆಗಳನ್ನು ಸಿದ್ಧಾರೂಢಪ್ಪನವರು ಇದ್ದಾಗ ಇಲ್ಲದಾಗ ಬಸಲಿಂಗಮ್ಮನವ್ರಿಗೆ ಮಾಡಿ ತೋರಿಸಿದ್ರು. ಅವರು ಕಾಶಿಗೆ ಹೋದಾಗ ತಣ್ಣೀರು ಜಳಕ ಮಾಡೋಕ್ಕಾಗೋದಿಲ್ಲ, ಸದ್ಗುರುನಾಥ ನೀನೇ ಕಾಪಾಡಬೇಕಂಥೇಳಿ ಕೈ ಬೋರ್ ಹೊಡ್ಯಕ್ಕೆ ಹಚ್ಚಿ ಆ ಕೈ ಬೋರ್ ನೀರು ಬೀಳ್ತಿತ್ತಲ್ಲ, ಅಲ್ಲಿ ಬುಡಕ್ಕೆ ಕುಂತ್ರೆ ಬಿಸಿ ಬಿಸಿ ನೀರು ಬಿದ್ದಿದ್ವಂತ. ಸಿದ್ಧಾರೂಢರ ಹೆಸರು ತೊಗೊಂಡಾಗ ಹೇಳ್ತಿದ್ರು ಬಸಲಿಂಗಮ್ಮನವರು, ಎಂಥ ಒಂದು ಸಿದ್ಧಾರೂಢಪ್ಪನ ಮಹಿಮಾ ಐತಿ ಅಂತ ಹೇಳ್ತಾರೆ. ಅಂತಹ ಸದ್ಗುರು ಸಿದ್ಧಾರೂಢರನ ಹಗಲಿ ರಾತ್ರಿ ಅಕ್ಕಿ ನಾಮಸ್ಮರಣೆ 1997 ಜುಲೈ 16 ಆಷಾಢ ಏಕಾದಶಿ ದಿವಸ ಬಸಲಿಂಗಮ್ಮನವರು ಪ್ರಾಣವನ್ನು ತ್ಯಜಿಸಿದರು. 3 ದಿವಸ ಅವರಿಗೆ ಬಾಹ್ಯ ಪ್ರಜ್ಞೆನೇ ಇದ್ದಿದ್ದಿಲ್ಲ. ಆದರೆ ಕೈ ಒಳಗಿನ ಜಪಮಾಲೆಯನ್ನು ಬಿಟ್ಟಿರ್ಕಿಲ್ಲ, ಜಪಾನ ಮಾಡ್ತಿದ್ದರು. ಆಷಾಢ ಏಕಾದಶಿ ದಿವಸನ ಸಿದ್ಧಾರೂಢರ ಸ್ಮರಣೆಯನ್ನು ಮಾಡ್ಕೋತನ ಪ್ರಾಣವನ್ನು ಬಿಟ್ಟಂಥ ಪುಣ್ಯಾತ್ಮರು ಬಸಲಿಂಗಮ್ಮ ಸಾನಿಕೊಪ್ಪವರು. ಅದಕ್ಕೆ ಆ ಬಸಲಿಂಗಮ್ಮನವರನ್ನು ಎಲ್ಲಿ ಸಮಾಧಿ ಮಾಡಬೇಕು ಮತ್ತು ಹೆಂಗೆ ಅಂತ ಹೇಳ್ಕಾರ, ಒಬ್ಬ ರಾಜ್ಯ ಎಂಪ್ಲಾಯ್ಮೆಂಟ್ ಆಫೀಸರ್ ಅವರು ಸ್ವಪ್ನದೊಳಗೆ ಸಿದ್ಧಾರೂಢರನ್ನ ಹೋಗಿ 3 ದಿನ ಮೊದಲ ಹೇಳಿದರು. ಅದೇ ಸ್ಥಳದೊಳಗನ ಇವತ್ತು ಬಸಲಿಂಗಮ್ಮನವರ ಸಮಾಧಿಯನ್ನು ಮಾಡಿದೆವು. ಅಲ್ಲೇ ಅವರ ಒಂದು ಪುಣ್ಯ ಸ್ಮರಣೋತ್ಸವ 3ನೇ ದಿವಸ. ಅವತ್ತ ಗರಗದ ಮಡಿವಾಳೇಶ್ವರ ಮಠದ ಪೀಠಾಧಿಪತಿಗಳಾಗಿದ್ದಂತಹ ಚನ್ನಬಸವ ಮಹಾಸ್ವಾಮಿಗಳು ಮತ್ತು ಅನೇಕ ಪುಣ್ಯಾತ್ಮರು ಬಂದಿದ್ದರು. ಆವಾಗ ಒಂದು ಹತ್ತಿ ಹಣ್ಣಿನ ಗಿಡ ಹುಟ್ಟಿತ್ರಿ ಆಕಿನ ಸಮಾಧಿ ಮಾಡಿದ ಜಾಗದೊಳಗೆ. ಔದುಂಬರ ವೃಕ್ಷ ಅಂತ ಕರೀತಾರೆ. ಅದನ್ನು ನೋಡಿ ಅಲ್ಲಿದ್ದಂತಹ ಪೂಜ್ಯರು ಒಂದೇ ಮಾತು ಹೇಳಿದರು, ಈ ಮರವನ್ನು ಬೆಳೆಸರಿಪ, ಇಲ್ಲಿ ಗುರುವಿನ ವಾಸ ಐತಿ, ಸಿದ್ಧಾರೂಢರ ವಾಸ ಐತಿ ಅಂತ ಹೇಳಿದರು. ಇವತ್ತದು ದೊಡ್ಡದ ಮರ ಆಗ್ಯದ, ಹತ್ತಿ ಮರ. ಹಿಂಗೆ ಸಿದ್ಧಾರೂಢರು ನಂಬಿದಂತಹ ಭಕ್ತರನ್ನು ರಕ್ಷಣೆ ಮಾಡ್ತಾರೆ. ನಾವು ಎಲ್ಲಿ ಕುಂತವರನ್ನು ಕರೆದರೂ ಸಹಿತ ಅವರು ನಮ್ಮನ್ನು ಗುರುತು ಹಿಡಿತಾರೆ. ಅವರ ಆಶೀರ್ವಾದ ನಮಗೆ ಸದಾ ಕಾಲಿರಲಿ. ಹೆಂಗೆ ಸಾತ್ವೀರಮ್ಮ, ವಿರಸಂಗಮ್ಮ, ಬಸಲಿಂಗಮ್ಮ ಸಿದ್ಧಾರೂಢರ ಪೂರ್ಣ ಪ್ರೀತಿಗೆ ಪಾತ್ರರಾಗಿ ಮುಕ್ತರಾಗಿ ಹೋದರು, ಅಂತಹ ಭಾಗ್ಯವನ್ನು ನಮಗೂ ಸದ್ಗುರುನಾಥ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ.